ಮಹಿಳಾ ಮೀಸಲು ಬಜೆಟ್ಗೆ ಕಡಿಮೆ, ಕಳೆದ ಬಾರಿಗಿಂತ ಕಡಿಮೆ ಕೊಟ್ಟಿದ್ದೀರಿ ಹಣವನ್ನು ಮಹಿಳೆಯರಿಗೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಕಳೆದ ಬಾರಿಗಿಂತ ಈ ಬಾರಿ ಕಡಿಮೆ ಕೊಟ್ಟಿದ್ದೀರಿ. ಒಂದು, ನಾನು ತಮ್ಮಲ್ಲಿ ವಿನಂತಿ ಮಾಡುದು, ದೇವದಾಸಿಯರಿಗೆ ಮತ್ತೆ ಮಂಗಳಮುಖಿಯರಿಗೆ ಅವರಿಗೆ ಹಿಂದೆ 30,000 ರೂಪಾಯಿಯನ್ನ ಕೊಡ್ತಾ ಇದ್ರು. 10 ವರ್ಷದಲ್ಲಿ 12 ವರ್ಷದಲ್ಲಿ 10,000 ಜನರು ಮಾತ್ರ ಅದನ್ನು ಪಡ್ಕೊಂಡಿದ್ದಾರೆ. ಅದನ್ನು ಈ ಸಲ ನೀವು 45,000 ಮಾಡಿದ್ದೀರಿ. ಇದು ಎಲ್ಲರಿಗೆ ಸಿಗ್ತಾ ಇಲ್ಲ. ಅದರಲ್ಲೂ ಮಂಗಳಮುಖಿಯರಲ್ಲಿ ನಾನು 1,000 ಮಂಗಳಮುಖಿಯವರ ಹತ್ರ ಮಾತಾಡಿಸಿದ್ದೇನೆ. ಯಾರು ಕೂಡ ಮಂಗಳಮುಖಿಯರಿಗೆ ಈ ಯೋಜನೆ ಬಂದಿಲ್ಲ, ಅವ್ರು ತಗೊಂಡಿಲ್ಲ. ಯಾರ ಹತ್ರ ಕೇಳಿದ್ರು ಇಲ್ಲ ಹೇಳ್ತಾರೆ. ಅವರಿಗೆ ಮನೆ ಇಲ್ಲ. ಶೋಷಿತರಲ್ಲಿ, ಈಗ ನೀವೇನು ಶೋಷಣೆ ಒಳಗಾದವರ ಬಗ್ಗೆ ಹೇಳಿದ್ರಲ್ಲ, ಸಾಮಾಜಿಕ ನ್ಯಾಯ, ಇವತ್ತು ನಮ್ಮ ಸಮಾಜದಲ್ಲಿ ಶೋಷಣೆಯಲ್ಲಿ ಶೋಷಿತರು ಯಾರಾದ್ರೂ ಇದ್ರೆ ಅದು ಮಂಗಳಮುಖಿಯರು. ಆದ್ರಿಂದ ಅವರಿಗೆ ಈಗ ಮಂಜಮ್ಮ ಪದ್ಮಶ್ರೀ ಪ್ರಶಸ್ತಿ ಪಡೆದಂತ ಮಂಜಮ್ಮ ಜೋಗತಿ ಪ್ರತಿಷ್ಠಾನಕ್ಕೆ ಅವರು ಒಂದು ಜಾಗವನ್ನು ಕೇಳಿದ್ದಾರೆ. ಅದರಲ್ಲಿ ಅವರು ಮಂಗಳಮುಖಿಯರಿಗೋಸ್ಕರ ಕಲೆ, ಸಾಹಿತ್ಯ ಮತ್ತೆ ಪಾಠ ಶಾಲೆಗೆ ಅರ್ಧದಲ್ಲೇ ಬಿಟ್ಟು ಹೋಗ್ತಾರೆ. ಅವರ ದೈಹಿಕದಲ್ಲಿ ಬದಲಾವಣೆ ಆದ ಕಾರಣ ಶಾಲೆ ಕೂಡ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆ, ಅವರಿಗೆ ಒಂದು ತರಬೇತಿ, ಎಲ್ಲ ಭಿಕ್ಷಾಟನೆಯನ್ನು ಮಾಡ್ತಾ ಇದ್ದಾರೆ. ಅದರ ಬದಲು ಅವರಿಗೆ ಒಂದು ತರಬೇತಿ ಕೊಡುವಂಥದ್ದು, ಈ ರೀತಿ ಎಲ್ಲ ಅವರೊಂದು ಅಪ್ಲಿಕೇಶನ್ ಕೂಡ ಕಳೆದ ಸರ್ಕಾರದಲ್ಲೇ ಹಾಕಿದ್ದಾರೆ ಕೊಡುವಂಥದ್ದು. ಆಗ ಪ್ರವಾಸೋದ್ಯಮ ಇಲಾಖೆಗೂ ಕೂಡ ಕೊಟ್ಟಿದ್ದಾರೆ. ಅದನ್ನು ನಾನು ತಮ್ಮ ಮುಂದೆ ಮಂಡಿಸಿದ್ದೇನೆ, ನಮ್ಮ ಸಭಾನಾಯಕರಿಗೆ ಕೂಡ ಹೇಳಿದ್ದೇನೆ. ಈ ಸದನದಲ್ಲಿ ಅದರ ಬಗ್ಗೆ ಚರ್ಚೆ ಕೂಡ ಆಗಿದೆ. ನಾನು ವಿನಂತಿ ಮಾಡುದು, ನಮ್ಮ ಗೃಹ ಸಚಿವರು ಕೂಡ ಇದ್ರು ಆಗ, ನಾನು ವಿನಂತಿ ಮಾಡುವುದು, ತಾವು ಆ ಮಂಗಳಮುಖಿಯರಿಗೆ ಒಂದು ಮನೆ ಇಲ್ಲ, ಅವರಿಗೆ ಬಾಡಿಗೆ ಮನೆ ಕೊಡಲ್ಲ. ಅವರು ವೃದ್ಧಾಪ್ಯದಲ್ಲಿ ಎಲ್ಲಿಯ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿದ್ದು ಸಾಯ್ತಾರೆ. ವೃದ್ಧಾಶ್ರಮ ಇಲ್ಲ ಅವರಿಗೆ. ಈ ಒಂದು ಪ್ರತಿಷ್ಠಾನವನ್ನು ಸ್ಥಾಪನೆ ಮಾಡಿ ಇದರಲ್ಲಿ ಅವರಿಗೆ ಪೂರಕವಾದಂತ ಎಲ್ಲ ಯೋಜನೆಗಳನ್ನ ಏನೇನು ಕೊಟ್ಟಿದ್ದಾರೆ, ನಾನು ಕೊಟ್ಟೇನೆ ತಮಗೆ, ಅದರಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಆದ್ರಿಂದ ಈ ಬಜೆಟ್ ಅಲ್ಲಿ ಅವರಿಗೆ ಒಂದು ಇಷ್ಟು ದೊಡ್ಡ ಬಜೆಟ್ ಮಂಡನೆ ಮಾಡಿದ್ದೀರಿ ನೀವು. ಇವರಿಗೂ ಕೂಡ ಮಂಗಳಮುಖಿಯರಿಗೆ ಇದೇ ಬಜೆಟ್ ಅಲ್ಲಿ ತಾವು ಇದನ್ನ ಅನುಷ್ಠಾನಕ್ಕೆ ತರಬೇಕು.